ಪವರ್ ಶೇರಿಂಗ್ ನ ಫೈಟ್ ಹೆಚ್ಚಾಗಿ ನಡೀತಾ ಇರುವಂತಹ ಸಂದರ್ಭದಲ್ಲೇ ದಲಿತ ಸಂಘಟನೆಗಳು ಈಗಾಗಲೇ ದಲಿತಾಸ್ತ್ರವನ್ನ ಪ್ರಯೋಗ ಮಾಡಿರೋದು ಒಂದು ಬಣ ಕೂಡ ಈಗಾಗಲೇ ಆಡಳಿತಾರೂಢ ಪಕ್ಷದಲ್ಲಿ ಇರೋದನ್ನು ಗಮನಿಸ್ತಾ ಇದ್ದೀವಿ. ಇದೀಗ ದಲಿತ ನಾಯಕರಿಗೆ ಅವಕಾಶ ಕೊಡಿ ಅಂತ ಹೇಳಿ ಮೆರವಣಿಗೆ ಮಾಡಲಾಗಿದೆ. ಕರ್ನಾಟಕ ರಾಜ್ಯ ಆದಿ ಜಾಂಬವ ಸಂಘದಿಂದ ದಲಿತ ಸಿಎಂ ಕೂಗಿಗೆ ಮೆರವಣಿಗೆ ಮೂಲಕ ಪುಷ್ಟಿ ಕೊಡಲಾಗ್ತಾ ಇದೆ. ಸಚಿವರ ನಿವಾಸದ ಎದುರು ದಲಿತ ಸಂಘಟನೆ ಜಮಾವಣೆಗೊಂಡು ಸತೀಶ್ ಜಾರಕಿಹೊಳಿ ಮತ್ತು ಎಚ್.ಸಿ. ಮಹಾದೇವಪ್ಪ ಅವರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ನಿವಾಸದ ಬಳಿ ಈ ಸಂದರ್ಭ ಪೊಲೀಸರ ಜೊತೆಯಲ್ಲಿ ಸಂಘಟನೆಗಳು ವಾಗ್ವಾದ ಕೂಡ ಇಳಿದಿತ್ತು. ಮಲ್ಲಿಕಾರ್ಜುನ ಖರ್ಗೆ ಮತ್ತು ಕೆಎಚ್ ಮುನಿಯಪ್ಪ ಹಾಗೆ ಡಾಕ್ಟರ್ ಜಿ ಪರಮೇಶ್ವರ್, ಎಚ್.ಸಿ. ಮಹಾದೇವಪ್ಪ, ಸತೀಶ್ ಜಾರಕಿಹೊಳಿ ಇಂತಹ ಪ್ರಮುಖವಾದಂತಹ ದಲಿತ ನಾಯಕರಿದ್ದಾರೆ. ಅವರೆಲ್ಲರಿಗೂ ಕೂಡ ಅಥವಾ ಅವರಲ್ಲಿ ಯಾರಿಗಾದರೂ ಕೂಡ ಸಿಎಂ ಸ್ಥಾನವನ್ನು ಕೊಡಲೇಬೇಕು ಅಂತ ಹೇಳಿ ಈ ನಾಯಕರ ಪರವಾಗಿ ಬ್ಯಾಟಿಂಗ್ ಮಾಡಲಾಗ್ತಾ ಇದೆ. ಮುಖ್ಯಮಂತ್ರಿ ಒಂದು ಇದರಲ್ಲಿ ಹೆಸರಲ್ಲಿ ಇದೆ, ಲಿಸ್ಟ್ ಅಲ್ಲಿ ಇದೆ. ಆದ್ರೆ ನಾವು ನಿಮ್ಮನ್ನು ಸಪೋರ್ಟ್ ಮಾಡ್ತೀವಿ. ನೀವಾಗಬಹುದು, ಪಕ್ಕದಲ್ಲಿ ಮಹದೇವಪ್ಪ ಅವರು ಆಗ್ಬೋದು. ಒಟ್ಟಿನಲ್ಲಿ ದಲಿತರಲ್ಲಿ ಎಲ್ಲರೂ ಸಮರ್ಥರಿದ್ರಿ. ಈ ಸಾರಿ ನಾವೆಲ್ಲರೂ ಕೂಡ ಎಐಸಿಸಿ ಒಂದು ಶಿಫಾರಸು ಮಾಡಿ ದಲಿತರಲ್ಲಿ ಯಾರಾದ್ರೂ ಒಬ್ಬರು ಮುಖ್ಯಮಂತ್ರಿ ಮಾಡಬೇಕು. ಯಾಕಂದ್ರೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದಲಿತ ಪರವಾಗಿ ಕೆಲಸ ಮಾಡ್ತಾರೆ. ಅವರೇ ಕಂಟಿನ್ಯೂ ಆಗೋದಾದ್ರೆ ನಮ್ದು ಅಡ್ಡಿ ಇಲ್ಲ. ಆದ್ರೆ ಬದಲಾವಣೆ ಆಗ್ಬೇಕನ್ನುವಂತ ಒತ್ತಾಯ ಇರೋದ್ರಿಂದ ಎಲ್ಲ ಕಡೆ ಅದು ಚಾಚಿಯಲ್ಲಿರೋದ್ರಿಂದ ಈ ಸಾರಿ ಒಬ್ಬ ದಲಿತರನ್ನ ಮುಖ್ಯಮಂತ್ರಿ ಮಾಡಲೇಬೇಕು. ಸೊ ಅದು ಮೊದಲನೇ ತಾವಿದ್ದೀರಿ, ಆಮೇಲೆ ಖರ್ಗೆ ಸಾಬ್ ಇದ್ದಾರೆ, ಕೆಎಚ್ ಮುನಿಯಪ್ಪ ಇದ್ದಾರೆ. ನಿಮ್ಮಲ್ಲಿ 9 ಜನ ಯಾರು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ನಮ್ಮೊಂದಿಗೆ ಲೈವ್ ನಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ಆನಂದ್, ನಾಯಕತ್ವ ಬದಲಾವಣೆಯ ಚರ್ಚೆ ದಿನಕ್ಕೊಂದು ಸ್ವರೂಪ ಪಡ್ಕೊಳ್ತಾ ಇದೆ. ಅದರ ಒಂದು ಭಾಗವಾಗಿ ದಲಿತಾಸ್ತ್ರ ಪ್ರಯೋಗ ಆಗಿರೋದ್ರು. ಪ್ರಮುಖವಾಗಿ 4ರಿಂದ 5 ನಾಯಕರ ಹೆಸರು ಕೇಳಿ ಬರ್ತಾ ಇದೆ. ಇದೀಗ ಅವ್ರಿಗೆ ಸಿಎಂ ಸ್ಥಾನ ಸಿಗಲೇಬೇಕು ಅಂತ ಹೇಳಿ ಸಂಘಟನೆಗಳು ದನಿಗೂಡಿಸ್ತಾ ಇರೋದು. ಡೀಟೇಲ್ಸ್ ಕೊಡೋದಾದ್ರೆ ಈ ಹೋರಾಟದ ಬಗ್ಗೆ. ಪ್ರಜ್ವಲ, ಪ್ರಮುಖವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಬಹಳಷ್ಟು ಒಂದು ಸದ್ದು ನಡೀತಾ ಇದೆ. ಸಿಎಂ ಬದಲಾವಣೆ ಆಗ್ತಾರೆ, ಅವನೊಂದು ಚರ್ಚೆಗಳು ಕೂಡ ಜೋರಾಗ್ತಾ ಇರ್ತಕ್ಕಂಥದ್ದು. ಈ ನಡುವೆ ಸಿಎಂ ಬದಲಾವಣೆ ಆಗಿದ್ದೆ ಆದ್ರೆ ಅದು ದಲಿತರಿಗೆ ಸಿಗಬೇಕು ಅನ್ನೊಂದು ಅಕ್ಕೊತ್ತಾಯಗಳನ್ನು ಕೂಡ ಈಗ ದಲಿತ ಮುಖಂಡರುಗಳು ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ರಾಜಣ್ಣ ಸೇರಿದಂತೆ ದಲಿತ ನಾಯಕರೆಲ್ಲ ಸಭೆನೂ ಕೂಡ ಮಾಡಿ ಈ ಒಂದು ವಿಚಾರವನ್ನ ಹೈಕಮಾಂಡ್ ಮುಂದೆ ಇಡೋದಕ್ಕೆ ತೀರ್ಮಾನವನ್ನ ಮಾಡ್ಕೊಂಡಿದ್ರು. ಈಗ ದಲಿತ ಸಂಘಟನೆಗಳು ಕೂಡ ಪ್ರಮುಖ ನಾಯಕರನ್ನ ಭೇಟಿ ಮಾಡಿ ಅವರು ಕೂಡ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಇದೊಂದು ಸಂದರ್ಭ ಇದೆ ದಲಿತ ಸಿಎಂ ಆಗೋದಕ್ಕೆ, ಹಾಗಾಗಿ ಹೈಕಮಾಂಡ್ ಮೇಲೆ ಒತ್ತಡ ತಂದು ಹೇಗಾದ್ರೂ ಮಾಡಿ ಈ ಬಾರಿ ದಲಿತ ಸಿಎಂ ಆಗಬೇಕು ಅನ್ನೋದು ನಿಟ್ಟಿನಲ್ಲಿ ಮನವಿಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಸತೀಶ್ ಜಾರಕಿಹೊಳಿ ಮತ್ತೆ ಮಹದೇವಪ್ಪ ಅವರ ನಿವಾಸಕ್ಕೆ ದಲಿತ ಮುಖಂಡರುಗಳು ಬಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಆದ್ರೆ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಅನ್ನೊಂದು ವಿಚಾರವನ್ನ ಸಚಿವರು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಸದ್ಯ ಈಗ ದಲಿತ ಸಿಎಂ ಕೂಗುನು ಕೂಡ ಮುನ್ನೆಲೆಗೆ ಬರ್ತಾ ಇರ್ತಕ್ಕಂಥದ್ದು. ಇದೇ ಜನವರಿಯಲ್ಲಿ ದಲಿತ ಸಮಾವೇಶ ಮಾಡೋದಕ್ಕೂ ಕೂಡ ಈ ಒಂದು ನಾಯಕರು ತೀರ್ಮಾನವನ್ನ ಮಾಡ್ಕೊಂಡಿದ್ದಾರೆ. ಪ್ರಮುಖವಾಗಿ ಪರಮೇಶ್ವರ್, ಮಹದೇವಪ್ಪ ಹಾಗೆ ಸತೀಶ್ ಜಾರಕಿಹೊಳಿ ಏನಿದ್ದಾರೆ ಇವರ ಒಂದು ನೇತೃತ್ವದಲ್ಲಿ ಬೃಹತ್ ಸಮಾವೇಶ ಜನವರಿ ಒಳಗಡೆ ಮಾಡಬೇಕು ಅನ್ನೋ ತೀರ್ಮಾನಗಳನ್ನ ಮಾಡ್ಕೊಂಡಿದ್ರು. ಆ ಸಮಾವೇಶದ ಮೂಲಕವೇ ಹೈಕಮಾಂಡ್ ಮುಂದೆ ಒಂದು ಡಿಮ್ಯಾಂಡ್ ಅನ್ನ ಇಡಬೇಕು, ದಲಿತ ಸಿಎಂ ವಿಚಾರವನ್ನ ಪ್ರಸ್ತಾವನೆಯನ್ನು ಕೂಡ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆಗಳು ನಡೀತಾ ಇತ್ತು. ಈಗ ಅದಕ್ಕೆ ದಲಿತ ಮುಖಂಡರು, ದಲಿತ ಸಂಘಟನೆಗಳು ಕೂಡ ಸಾಥ್ ಕೊಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ವಿಚಾರವನ್ನ ಹೈಕಮಾಂಡ್ ಗಮನಕ್ಕೆ ತರೋದಾಗಿನೂ ಕೂಡ ಈಗಾಗಲೇ ಸಚಿವರು ಭರವಸೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಅಂತಿಮವಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟಾಭಿಷೇಕ ಆಗಬೇಕು ಅನ್ನೊಂದು ನಿಟ್ಟಿನಲ್ಲಿ ಹೈಕಮಾಂಡ್ ಚಿಂತನೆ ಎಲ್ಲಿದೆ. ಈ ನಡುವೆ ಈ ದಲಿತ ಸಿಎಂ ಕೂಗು ಏನಿದೆ ಇದು ಹೈಕಮಾಂಡ್ ನಾಯಕರಿಗೂ ಕೂಡ ಕೊಂಚ ತಲೆನೋವು ತಂದಿರತಕ್ಕಂಥದ್ದು. ಹಾಗಾಗಿ ಇವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಸಿಎಂ ಬದಲಾವಣೆ ಮಾಡಬೇಕಾಗುತ್ತೆ. ಈಗಾಗಲೇ ದಲಿತರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನೊಂದು ಕೂಗೇನಿದೆ ಇದು ಇನ್ನಷ್ಟು ಜೋರಾಗ್ತಾ ಇರ್ತಕ್ಕಂಥದ್ದು. ಒಂದ್ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ರಾಜ್ಯ ರಾಜಕಾರಣಕ್ಕೆ ಕರ್ತಕ್ಕಂಥ ಒಂದು ಪ್ರಯತ್ನಗಳು ಜೋರಾಗಿ ನಡೀತಾ ಇದೆ. ಹಾಗೇನಾದ್ರೂ ಇದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನೇ ಸಿಎಂ ಮಾಡಬೇಕು, ಇಲ್ದಿದ್ರೆ ಪರಮೇಶ್ವರ್ ಅಥವಾ ಮಹದೇವಪ್ಪ, ಸತೀಶ್ ಜಾರಕಿಹೊಳಿ, ತಿಮ್ಮಾಪುರ ರಾಜಣ್ಣ ಸೇರಿದಂತೆ ಇಂಥೊಬ್ರು ಹಿರಿಯ ನಾಯಕರನ್ನ ಪರಿಗಣನೆಗೆ ತೆಗೆದುಕೊಳ್ಳಬೇಕು ಅನ್ನೊಂದು ನಿಟ್ಟಿನಲ್ಲಿ ಇವತ್ತು ದಲಿತ ಮುಖಂಡರು ಒತ್ತಾಯವನ್ನ ಮಾಡಿದ್ದಾರೆ. ಪ್ರಜ್ವಲ. ರೈಟ್ ಆನಂದ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ. ಮುಖ್ಯಮಂತ್ರಿ ಒಂದು ಇದರಲ್ಲಿ ಹೆಸರಲ್ಲಿ ಇದೆ, ಲಿಸ್ಟ್ ಅಲ್ಲಿ ಇದೆ. ಆದ್ರೆ ನಾವು ನಿಮ್ಮನ್ನು ಸಪೋರ್ಟ್ ಮಾಡ್ತೀವಿ. ನೀವಾಗಬಹುದು, ಪಕ್ಕದಲ್ಲಿ ಮಹದೇವಪ್ಪ ಅವರು ಆಗ್ಬೋದು. ಒಟ್ಟಿನಲ್ಲಿ ದಲಿತರಲ್ಲಿ ಎಲ್ಲರೂ ಸಮರ್ಥರಿದ್ರಿ. ಈ ಸಾರಿ ನಾವೆಲ್ಲರೂ ಕೂಡ ಎಐಸಿಸಿ ಒಂದು ಶಿಫಾರಸು ಮಾಡಿ ದಲಿತರಲ್ಲಿ ಯಾರಾದ್ರೂ ಒಬ್ಬರು ಮುಖ್ಯಮಂತ್ರಿ ಮಾಡಬೇಕು. ಯಾಕಂದ್ರೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದಲಿತ ಪರವಾಗಿ ಕೆಲಸ ಮಾಡ್ತಾರೆ.